ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ದಿಢೀರ್ ಅಂತ ಸ್ವೀಟನ್ನು ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಯಾವ ಥರ ಹಲ್ವಾ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 1 ಕಪ್ ಆಗುವಷ್ಟು ಅವಲಕ್ಕಿ ಹಾಕ್ಕೋಬೇಕು. ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅವಲಕ್ಕಿಯನ್ನು ಜಾಸ್ತಿ ಪೌಡರ್ ಥರ ಮಾಡ್ದಿರ ಈ ಥರ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೋಬೇಕು. 1 ಕಪ್ ಬೆಲ್ಲ ಹಾಕಿರೋದ್ರಿಂದ ನಾನು 2 ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಏನಾದರೂ ಬೆಲ್ಲ ಬೇಡ ಅಂದರೆ ಬೆಲ್ಲ ಸ್ಕಿಪ್ ಮಾಡಿಕೊಂಡು ಸಕ್ಕರೆ ಹಾಕ್ಕೋಬೋದು. ಬೆಲ್ಲ ಪಾಕ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ, ಸುಮ್ಮನೆ ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೋಬೇಕು. ಮಾಡ್ತಾ ಇರ್ತಕ್ಕಂಥ ಅವಲಕ್ಕಿ ಸ್ವೀಟ್ಗೆ ಬೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲವನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಕಲಿಸ್ಕೋಬೇಕು, ಆಗ ಬೇಗನೆ ಕರಗೋಗುತ್ತೆ. ನೋಡಿ, ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗೋಗಿದೆ. ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕು. 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಹೊತ್ತು ಕರಗೋ ಗಂಟ ಕಾಯಿಸ್ಕೋಬೇಕು. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿಯನ್ನು ಸ್ವಲ್ಪ ಹೊತ್ತು ಬ್ರೌನ್ ಕಲರ್ ಬರೋ ಗಂಟ ಈ ಥರ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಜೊತೆಗೆ ಬಾದಾಮಿ ಇದ್ದರೂ ಸಹ ಹಾಕ್ಕೋಬೋದು. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ. ಈಗ ಒಂದು ಪ್ಲೇಟಿಗೆ ತೆಗೆದಿಕ್ಕೊತೀನಿ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ದಾಯಿತು. ಸ್ವಲ್ಪ ತುಪ್ಪ ಉಳಿದಿದೆ ಅಲ್ವಾ, ಅದೇ ತುಪ್ಪಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ರವೆ ಹಾಕ್ಕೋಬೇಕು. ಎಲ್ಲ ಮಾಡೋದಕ್ಕೆ ಯಾವ ರವೆಯನ್ನು ಬಳಸ್ತೀವೋ ಅದೇ ರವೆ ಹಾಕ್ಕೊತಾ ಇದ್ದೀನಿ. ರವೆಯನ್ನು ತುಪ್ಪದಲ್ಲೇ ಸ್ವಲ್ಪ ಹೊತ್ತು ನಾವು ಹುರ್ಕೋಬೇಕು. ರವೆ ಸ್ವಲ್ಪ ಕಲರ್ ಬರೋ ಗಂಟ ಹುರ್ಕೋಬೇಕಾಗುತ್ತೆ. ರವೆಯನ್ನು 1-2 ನಿಮಿಷಗಳ ಕಾಲ ಈ ಥರ ಹುರ್ಕೋಬೇಕು, ಆಗ ಬ್ರೌನ್ ಕಲರ್ಗೆ ಬರುತ್ತೆ. ನೋಡಿ, ರವೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಯಿತು. ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂತಹ ಅವಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು. ಅವಲಕ್ಕಿ ಪುಡಿ ಹಾಕಿದ ನಂತರ ಅವಲಕ್ಕಿ ಪುಡಿಯನ್ನು ಸಹ ನಾವು ಸ್ವಲ್ಪ ಹೊತ್ತು ಬ್ರೌನ್ ಕಲರ್ ಬರೋ ಗಂಟ ಹುರ್ಕೋಬೇಕು. ಅವಲಕ್ಕಿ ಮತ್ತು ರವೆ ಹುರಿಯೋವಾಗ ತುಪ್ಪ ಏನಾದರೂ ಇಷ್ಟಪಡೋರಾದರೆ ಇನ್ನೂ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ರವೆಯನ್ನು ಮತ್ತು ಅವಲಕ್ಕಿಯನ್ನು ಈ ಥರ ಹುರ್ಕೋಬೋದು. ನೋಡಿ, ರವೆ ಮತ್ತು ಅವಲಕ್ಕಿ ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ. ನಾವು ಕಾಯಿಸಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲದ ನೀರನ್ನು ಈ ಥರ ಶೋಧಿಸ್ಕೊಂಡು ಹಾಕ್ಕೋಬೇಕು. ಬೆಲ್ಲದ ನೀರನ್ನು ಈ ಥರ ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಕಸ ಕಡ್ಡಿ ಮಣ್ಣು ಏನಾದರೂ ಇದ್ದರೆ ಸಪ್ರೇಟ್ ಆಗುತ್ತೆ. ಬೆಲ್ಲದ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಎಲ್ಲ ಕರಗಿಸಿರ್ತಕ್ಕಂಥ ನೀರು ಎಷ್ಟಿರುತ್ತೋ ಎಲ್ಲ ನೀರನ್ನು ಹಾಕ್ಕೊಬಿಡಬೇಕು. ಬೆಲ್ಲದ ನೀರು ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. 2 ನಿಮಿಷಗಳ ಕಾಲ ನಾವು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ರವೆ ಮತ್ತು ಅವಲಕ್ಕಿ ಬಳಸಿ ದಿಢೀರ್ ಅಂತ ನಾವು ಸ್ವೀಟ್ ಮಾಡ್ಕೊ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಕಲಿಸ್ಕೊತಾ ಇದ್ದರೆ ಸ್ವೀಟ್ ಎಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ. ಅಷ್ಟೊತ್ತವರೆಗೂ ನಾವು ಈ ಥರ ಕಲಿಸ್ಕೊತಾ ಇರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೋಬೇಕು. ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊತಾ ಇರಬೇಕು. ಆಗ ಸ್ವೀಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮೇಲಿರ್ತಕ್ಕಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾವು ದಿಢೀರ್ ಅಂತ ಅವಲಕ್ಕಿ ಹಲ್ವಾವನ್ನು ತಯಾರಿ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವೀಟ್ ರೆಡಿ ಆಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ಬಿಸಿ ಬಿಸಿಯಾದ ರುಚಿಯಾದಂತಹ ಅವಲಕ್ಕಿ ಹಲ್ವಾ ರೆಡಿಯಾಗಿದೆ. ಅವಲಕ್ಕಿ ಹಲ್ವಾವನ್ನು ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಹಲ್ವಾ ಬಾಯಲ್ಲಿ ಇಕ್ಕಿದ್ರೆ ಸಾಕು ಬೆಣ್ಣೆ ಥರ ಕರಗೋಗುತ್ತೆ. ಅಷ್ಟು ಸ್ಮೂತಾಗಿ ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅವಲಕ್ಕಿ ಹಲ್ವಾ ಯಾವ ಥರ ಮಾಡೋದಂದ್ಬಿಟ್ಟು. ಅವಲಕ್ಕಿ ಹಲ್ವಾವನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ. ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.